ಭ್ರಷ್ಟಾಚಾರಕ್ಕಾಗಿಯೇ ಸರ್ಕಾರ ನಡೆಸ್ತಾ ಇದಾರೆ ಅಂತೇಳಿ ಕಾರಜೋಳ ಅವರು ಹೇಳ್ತಾರೆ. ಯಾರು ಭ್ರಷ್ಟಾಚಾರ ಮಾಡೋಕೆ ಅಂತಾನೆ ಸರ್ಕಾರ ನಡೆಸ್ತಾ ಇದಾರೆ ಅಂತೇಳಿ ಯಾರು ಕಾರಜೋಳ ಅವರು ಹೇಳ್ತಾರೆ. ಗೋವಿಂದ ಕಾರಜೋಳ ಕಾರಜೋಳ ಅವ್ರು ಏನಾಗಿದ್ದಾರೆ ಇವಾಗ? ಅವ್ರು ಯಾಕೆ ಸೋತ್ರಂತೆ? ಅದಕ್ಕೆ ಉತ್ತರ ಕೊಡಲಿ. ಅದಕ್ಕೆ ಜನರು ಉತ್ತರ ಕೊಟ್ಟಿದ್ದಾರೆ, ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ನಮ್ಮ ಕೆಲಸನ ನಾವು ಮಾಡ್ತೀವಿ. ಈಗ ಯತ್ನಾಳ್ ಮಾಡ್ತಕ್ಕಂಥ ಆರೋಪ ಗಂಭೀರ ಆಗಿತ್ತು. ಸರ್ಕಾರ ಏನಾದರೂ ಎವಿಡೆನ್ಸ್ ಯತ್ನಾಳ್ ಅವರಾಗಲಿ ಯಾರೇ ಆಗಲಿ ಯಾವುದೇ ಥರದ ಒಂದು ವಿಚಾರಗಳಿದ್ದಾಗ ಯಾವುದೇ ಥರದಿದ್ದಾಗ ಅದನ್ನು ತನಿಖೆ ಮಾಡಿ ಅದನ್ನು ನಿಜ ರೂಪನ ಹೊರಗಡೆ ತರೋದು ಒಳ್ಳೇದು ಅಂತೇಳಿ ನನ್ನ ಭಾವನೆ. ಅದು ಸರ್ಕಾರದ ಇತಿಮಿತಿಗೆ ಬಿಟ್ಟು. ಮೊನ್ನೆ ಹರಿಪ್ರಸಾದ್ ಹೇಳ್ತಾರೆ, ಇಲ್ಲೊಂದು ಕಡೆ ಈಡಿಗರ ಸಮಾವೇಶ, ಹಿಂದುಳಿದ ಸಮಾವೇಶ ಅಲ್ಲ, ಅದು ಒಂದು ಸಂಘದ ಸಮಾವೇಶ. ಅದಕ್ಕೆಲ್ಲ ನಾನು ಕಾಮೆಂಟ್ ಕೊಡಕ್ಕೆ ಅಲ್ಲ, ಸದಾನಂದ ಸ್ವಾಮೀಜಿ ಇವತ್ತು ಹೇಳಿದ್ದಾರೆ. ಈಗ ಅಲ್ಲ, ಒಂದು ನಿಮಿಷ, ತಲೆ ಕೆಟ್ಟಿರೋ ಸ್ವಾಮೀಜಿಗೆಲ್ಲ ನಾನು ಉತ್ತರ ಕೊಟ್ಟ ಅಭ್ಯಾಸ. ಅವರು ಸ್ವಾಮೀಜಿನೂ ಅಲ್ಲ ನಮ್ಮಿದು. ಈಗ ಚೆಕ್ ಬೌನ್ಸ್ ಕೇಸ್ ನೋಡಿ, ಮಾಹಿತಿನ ಕರೆಕ್ಟಾಗಿ ನೀವು ಮಾಧ್ಯಮದವ್ರು ಹಾಕಬೇಕು. ಅದನ್ನು ನೋಡ್ಕೊಂಡು ಹಾಕಿ. ನಾವು ಅದನ್ನು ಸೆಟ್ಲ್ಮೆಂಟ್ ಮಾಡ್ಕೊಂಡಿರೋದು, ಅದನ್ನು ಹೋಗ್ಬಿಟ್ಟು ನೀವು ಆ ಥರ ಹಾಕಿದರೆ ಅದು ನಿಮ್ಮ ಪ್ರಾಬ್ಲಮ್. ಅದನ್ನು ನಾವೇ ಹೇಳಿರೋದು ಜನವರಿ 30th ಒಳಗೆ ನಾವು ಇಷ್ಟು ಕೊಡ್ತೀವಿ ಅಂತ. ಅದನ್ನು ಕೋರ್ಟು ಮನ್ನಣೆ ಮಾಡಿದೆ. ನೀವು ಅದನ್ನು ಹೋಗ್ಬಿಟ್ಟು ನೀವು ಏನೋ ಶಿಕ್ಷೆಗೆ ಗುರಿ ಅದು ಇದು ಅಂತ ಹೇಳಿದರೆ ತಪ್ಪಾಗ್ತದೆ. ಮಾಧ್ಯಮದವ್ರು ಸ್ವಲ್ಪ ಜವಾಬ್ದಾರಿಯುತವಾಗಿ ಹೇಳಿ. ಇದು 26ನೇ ತಾರೀಕು ಬಂದಿದ್ದು, ಇವತ್ತಲ್ಲ. ಅದನ್ನ ಹುಡುಕ್ಬಿಟ್ಟು ಈ ಥರ ಇದು ಮಾಡೋದು ಸರಿಯಲ್ಲ. ಇಟ್ಸ್ ಎ ಸೆಟ್ಲ್ಮೆಂಟ್. ಇದು 11 ವರ್ಷ ಆಯಿತು, 12 ವರ್ಷ ಆಯಿತು. ನಮ್ಮ ತಂದೆಯವರಿದ್ದಾಗ ಕೆಲವು ವಿಚಾರಗಳಿದ್ವು, ಅದನ್ನ ನಾನು ನಿಮ್ಮ ಹತ್ರ ಚರ್ಚೆ ಮಾಡೋ ಅವಶ್ಯಕತೆಯೂ ಇಲ್ಲ. ಅದನ್ನು ಬದಲಾವಣೆ ಮಾಡಿ. ಅದು ಒಳ್ಳೇದಲ್ಲ. ಅದು ಚೆಕ್ ಬೌನ್ಸ್ ಅಂತ ಹೇಳಿದರೆ ನಾನೇ ರೈಟಿಂಗಲ್ಲಿ ನಾನು ಸೆಟ್ಲ್ಮೆಂಟ್ ಮಾಡ್ಕೊಳ್ತೀನಿ ಅಂತ ನಾನೇ ಕೊಟ್ಟಿರೋದು. ಇದು ಹಳೆ ಕೇಸ್ ಇದು. ಅದನ್ನು ತಂದು ಈ ಥರ ಮಾಡೋದು ಪಬ್ಲಿಕ್ ಡೊಮೈನಲ್ಲಿ ಒಳ್ಳೇದಲ್ಲ. ಅದು ಬಿಟ್ಬಿಡಿ. ಅದು ವ್ಯಾವಹಾರಿಕವಾಗಿರೋದು. ಆಮೇಲೆ ವೈಯಕ್ತಿಕವಾಗಲ್ಲ. ಅದು ಇಟ್ಸ್ ಎ ಕಂಪ್ನಿ. ಆ ಕಂಪ್ನಿಯಲ್ಲಿ ಭಾಳ ಜನರಿದ್ದಾರೆ. ಅದ್ರದ್ದು ಅದು ಕಂಪ್ನಿದು ಹೋಗ್ಬಿಟ್ಟು ನೀವು ಹಿಂಗೆ ಹಾಕಿದೆ ನೋಡಿದೆ. ನಾನು ಜಾಸ್ತಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋಲ್ಲ. ಮಕ್ಕಳು ಎಷ್ಟೋ ಶಾಲೆಗಳಲ್ಲಿ ಮಕ್ಕಳ ಕೊರತೆ ಇದೆ. ಆ ಬಗ್ಗೆ ಏನಾದರೂ ಪರ್ಯಾಯವಾಗಿ ಮಕ್ಕಳು ಎಷ್ಟೋ ಶಾಲೆಗಳಲ್ಲಿ ಮಕ್ಕಳ ಕೊರತೆ ಇದೆ, ಶಾಲಾ ಮಕ್ಕಳ ಕೊರತೆ ಇದೆ. ಆ ಬಗ್ಗೆ ಚಿಂತನೆ ನೋ ಮಕ್ಕಳು ವಾಪಸ್ಸು ಸರ್ಕಾರಿ ಶಾಲೆಗೆ ತರ್ತಕ್ಕಂಥದ್ದೇ ನಮ್ಮ ಸರ್ಕಾರದ ಅಜೆಂಡಾ. ಅದು ಆಗಬೇಕು ಅನ್ನೋದು ನನ್ನ ಆಸೆ. ಮಾಡ್ತಕ್ಕಂಥ ಸರ್ಕಾರ ಮನವೊಲಿಕೆ ಅಲ್ಲ, ನಾವು ಫೆಸಿಲಿಟೀಸ್ ಕೊಡಬೇಕು. ಸರ್ಕಾರದ ಶಾಲೆ ಏನು ಶಿಕ್ಷಕರು ಕೊರತೆ ಇರ್ತದೆ, ಕೊಠಡಿ ಕೊರತೆ ಇರ್ತದೆ, ಬೇರೆ ಬೇರೆ ಕೊರತೆ. ಆವಾಗ ಏನಾಗುತ್ತೆ, ಮಕ್ಕಳು ಬೇರೆ ಕಡೆ ಹೋಗ್ತಕ್ಕಂಥ ಸ್ವಭಾವ. ನಾವು ಅದನ್ನು ತರಬೇಕು. ಅದು 7 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದ್ದೀವಿ. ನೋಡೋಣ, 1-1.5 ವರ್ಷದೊಳಗೆ ತರ್ತೀವಿ. KPS ಶಾಲೆಗಳೆಲ್ಲ ಸಾಕಷ್ಟು ಮಾಡಬೇಕಂತ ಆಸೆ ಇದೆಯೋ ಅದು ಮಾಡ್ತೀವಿ. ಅದನ್ನು ಥ್ಯಾಂಕ್ ಯು ಸರ್.